ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ಶಶಿ ತರೂರ್ ಸ್ವಲ್ಪ ರೆಬೆಲ್ ಆಗಿದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಉಳಿಯುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಒಂದು ಕಡೆ ಬಿಜೆಪಿ ಜೊತೆಗೂ ಟಚ್ನಲ್ಲಿದ್ದಾರೆ, ಇನ್ನೊಂದು ಕಡೆ ಲೆಫ್ಟ್ ಪಾರ್ಟಿಯ ಬಗ್ಗೆಯೂ ಕೂಡ ಅವರು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಹೀಗಾಗಿ ಕೇರಳ ರಾಜಕಾರಣದಲ್ಲಿ ಸ್ವಲ್ಪ ಸಂಚಲನ ಆಗಬಹುದು ಅಂತ ನಿಮಗೆ ತಿಳಿಸಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನೀವು ಪಕ್ಕದ ಕೇರಳದ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ರಿ, ಕರ್ನಾಟಕದಲ್ಲೇ ರಾಜಕೀಯ ವಿಪ್ಲವಗಳಾಗಬಹುದು, ರಾಜಕೀಯ ಸಂಚಲನಗಳು ಸೃಷ್ಟಿಯಾಗುವಂತಹ ವಾತಾವರಣ ಇದೆ, ಡಿ ಕೆ ಶಿವಕುಮಾರ್ ಏನೋ ಬಿಜೆಪಿಗೆ ಹೋಗ್ತಾರೆ ಎನ್ನುವಂಥ ಸುದ್ದಿಗಳು ಇತ್ತೀಚೆಗೆ ಹರಿದಾಡ್ತಾ ಇದೆಯಲ್ಲ, ಕೆಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಕೆಲ ಯೂಟ್ಯೂಬರ್ಸ್ಗಳು ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ, ಡಿ ಕೆ ಶಿ ಈಗಾಗಲೇ ಒಂದು ಹೆಜ್ಜೆಯನ್ನು ಬಿಜೆಪಿಯಲ್ಲಿ ಇಟ್ಬಿಟ್ಟಿದ್ದಾರೆ ಅನ್ನುವ ಹಂತಕ್ಕೆ ಕೆಲವರು ಕಮೆಂಟ್ ಮಾಡಿದರು. ಯಾಕಂದರೆ ಈ ಸುದ್ದಿಯನ್ನು ಕೇಳೋದಕ್ಕೆ ಚೆನ್ನಾಗಿದೆ, ಆದರೆ ಈ ಸುದ್ದಿಯ ಹಿಂದೆ ಒಂದು ದೊಡ್ಡದಾದಂತಹ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ. ಇತ್ತೀಚಿನ ಡಿ ಕೆ ಶಿವಕುಮಾರ್ ಅವರ ನಡೆ ಅವರು ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಅಂತ ಸೂಚಿಸ್ತಾ ಇದೆ. ಮೊದಲನೇದಾಗಿ ಅವರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದು, ಖರ್ಗೆ ಅವರಿಗೆ ಸೆಡ್ ಹೊಡೆದಿದ್ದು, ಅವರ ಹಿಂದುತ್ವ, ಇತ್ತೀಚಿನ ದಿನಗಳಲ್ಲಿ ಅವರಿಗೆ ವಿಪರೀತವಾದಂತಹ ಭಕ್ತಿ ಬಂದಿದ್ದು, ಅದನ್ನು ಸಾರ್ವಜನಿಕವಾಗಿ ಅವರು ಶೋಕೇಸ್ ಮಾಡ್ತಿರುವಂತಹ ರೀತಿ, ಇದೆಲ್ಲವುದನ್ನು ನೋಡಿದ್ರೆ ಸ್ವಲ್ಪ ಅವರು ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಎರಡನೇದಾಗಿ ಅವರು ಕೇಂದ್ರ ಸರ್ಕಾರವನ್ನು ಟೀಕಿಸ್ತಾ ಇಲ್ಲ, ರಾಜ್ಯ ಬಿಜೆಪಿ ಇಷ್ಟೆಲ್ಲ ಹೊತ್ತಿ ಉರಿತಾ ಇದ್ರೂ ಕೂಡ ಅದರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡ್ತಾ ಇಲ್ಲ. ಇದೆಲ್ಲದರಿಂದ ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಆಪ್ತರಾಗಿರುವಂತಹ ಕೆಲ ನಾಯಕರು ಮಾಧ್ಯಮಗಳಲ್ಲಿ ಕೆಲ ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಅಮಿತ್ ಶಾ ಟಚ್ನಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ಗೆ ಅಮಿತ್ ಶಾ ಅವರೇ ಗೈಡ್ ಮಾಡ್ತಾ ಇದ್ದಾರೆ, ಇಂತಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಹಾಗಾದರೆ ವಾಸ್ತವತೆ ಏನು? ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರಾ ಅಥವಾ ಇದರ ಹಿಂದೆ ಒಂದು ರಾಜಕೀಯ ಆಟ ಇದೆಯಾ? ಬಿಜೆಪಿಗೆ ಬರೋದಾದರೆ ಏನೆಲ್ಲ ಅಡೆತಡೆಗಳು ಎದುರಾಗತ್ತೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಮಿತ್ರರೇ. ರಾಜಕಾರಣದಲ್ಲಿ ಇಂತಹದ್ದು ಬಹಳ ಸಂದರ್ಭಗಳಲ್ಲಿ ನಡೆಯುತ್ತೆ. ಈಗಲೂ ಕೂಡ ಕರ್ನಾಟಕದಲ್ಲಿ ಅಂತಹದೇ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ 2023ರಿಂದಲೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವೆ ಒಂದು ದೊಡ್ಡ ಫೈಟ್ ಇದೆ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಕನಸು ಕಾಣ್ತಾ ಇದ್ದಾರೆ. 2023ರಲ್ಲಿ ಅವರಿಗೆ ಕೂದಲೆಳೆ ಅಂತರದಲ್ಲಿ ತಪ್ಪು ಹೋಗಿದೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಕರ್ನಾಟಕದಲ್ಲಿ 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿತ್ತು. ಇಷ್ಟಾದರೂ ಕೂಡ ಅವರಿಗೆ ಸಿಎಂ ಗಾದಿ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಸೂತ್ರ ಮಾಡಿದೆ ಅಂತ ಕಾಂಗ್ರೆಸ್ ವಲಯದಿಂದಲೇ ಆ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರ ಕೋಟೆಯನ್ನ ಬಹಳ ಭದ್ರವಾಗಿ ಕಟ್ಟಿಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನೀವು ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು, ಆಗ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಮಿತ್ರರೇ, ಮೂಡಾ ಕೇಸನ್ನು ಸಿಬಿಐಗೆ ಕೊಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿತು. ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂತಹ ಒಂದು ದೊಡ್ಡ ಯಶಸ್ಸು. ಎರಡನೇದಾಗಿ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ತು. ಈ ವಿಚಾರವನ್ನ ಬಹುತೇಕರು ನಿರೀಕ್ಷೆ ಮಾಡಿದ್ರು. ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರ ಅಂಡರ್ನಲ್ಲೇ ಇರುವಂತಹ ಸಂದರ್ಭದಲ್ಲಿ ಅವರೇನು ಸಿದ್ದರಾಮಯ್ಯನ ಮೇಲೆ ಕೇಸ್ ಹಾಕೋದಕ್ಕೆ ಸಾಧ್ಯವಾ ಅಥವಾ ತನಿಖೆ ಮಾಡಿ ಸಿದ್ದರಾಮಯ್ಯ ತಪ್ಪಿತಸ್ಥ ಅಂತ ಹೇಳೋದಕ್ಕೆ ಸಾಧ್ಯವಾ? ಈ ಎರಡೂ ಬೆಳವಣಿಗೆಗಳು ಕೂಡ ಸಿದ್ದರಾಮಯ್ಯನವರಿಗೆ ಆನೆ ಬಲವನ್ನು ತಂದಿದೆ. ಇದನ್ನು ಅವರ ಬಣದ ನಾಯಕರು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ನಮ್ಮ ನಾಯಕ, ಈಗ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಈ ಟರ್ಮ್ ಅನ್ನು ಪೂರೈಸ್ತಾರೆ. ಅಷ್ಟೇ ಅಲ್ಲದೆ ಕೆಲ ನಾಯಕರು ಹೇಳ್ತಾ ಇದ್ದಾರೆ, 2028ರ ಚುನಾವಣೆಯನ್ನು ಕೂಡ ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎದುರಿಸ್ತೀವಿ. ಯಾಕೆಂದರೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದೇ ಆದರೆ ನಮಗೆ ಜಯ ಸಿಗುತ್ತೆ. ಹೀಗೆಲ್ಲ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಏಕಾಂಗಿಯಾಗಿ ಮಾಡಿ ಅವರ ಮೇಲೆ ಇನ್ನಷ್ಟು ಒತ್ತಡ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರ ಟೀಮ್ ಮಾಡ್ತಾ ಇದೆ. ಇದು ವ್ಯವಸ್ಥಿತವಾಗಿ ಆಗ್ತಾ ಇದೆ. ಇಲ್ಲಿ ಮಿತ್ರರೇ, ಸಿದ್ದರಾಮಯ್ಯನವರ ಬಣದ ನಾಯಕರು ಮಾತನಾಡ್ತಾ ಇದ್ದಾರೆ ಅಂತಂದರೆ ಅದು ಸಿದ್ದರಾಮಯ್ಯನವರ ಮಾತುಗಳೇ ಆಗಿರುತ್ತೆ. ಡಿ ಕೆ ಶಿವಕುಮಾರ್ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಜೊತೆಗೆ ಮಿತ್ರರೇ, ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಅಭದ್ರತೆ ಕಾಡೋದಕ್ಕೆ ಶುರುವಾಗಿದೆ. ಅವ್ರಿಗೆ ಗೊತ್ತಾಯಿತು, ಈ ಸೂಕ್ಷ್ಮವನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ರಾಜಕೀಯದಲ್ಲಿ ಕಡಿಮೆ ಅನುಭವಿನಾ? ಸದ್ಯ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು ಕೇಳಿದ್ರೆ ಅದು ಹೈಕಮಾಂಡ್ ಅವರ ಬೆನ್ನಿಗೆ ಬಹಳ ಗಟ್ಟಿಯಾಗಿ ನಿಂತಿದೆ ಅಂತ ಎಲ್ಲರೂ ಭಾವಿಸಿದ್ದಾರೆ. ಅದು ಸತ್ಯ ಕೂಡ ಹೌದು. ಅಂತಹ ಒಂದು ಅನಿವಾರ್ಯತೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿ ಆಗ್ತಿದೆಯಲ್ಲ ರಾಜಕಾರಣ, ಇದು ನನಗೆ ಪ್ರತಿಕೂಲವಾಗಿದೆ ಅಂತ ಡಿ ಕೆ ಶಿವಕುಮಾರ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗೇ ಡಿ ಕೆ ಶಿವಕುಮಾರ್ ಒಂದಷ್ಟು ರಾಜಕೀಯ ಚದುರಂಗದಾಟವನ್ನು ಆಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಹಿಂದುತ್ವದ ಬಗ್ಗೆ ವಿಪರೀತವಾದಂತಹ ಆಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದು. ಹಾಗೆ ನೋಡೋಕೆ ಹೋದರೆ ಡಿ ಕೆ ಶಿವಕುಮಾರ್ ಒಬ್ಬ ಆಸ್ತಿಕ, ಅಂದರೆ ದೇವರ ಮೇಲೆ ಬಹಳ ನಂಬಿಕೆ ಇಟ್ಟಂತಹ ವ್ಯಕ್ತಿ. ಅದೇನು ಈಗ ಶುರುವಾದಂತಹ ನಂಬಿಕೆ ಅಲ್ಲ. ಹಿಂದಿನಿಂದಲೂ ಕೂಡ ಅವರಿಗೆ ದೇವರ ಮೇಲೆ ಭಕ್ತಿ ಇದೆ. ಅವರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಆದರೆ ಅದನ್ನು ಸಾರ್ವಜನಿಕವಾಗಿ ಅಷ್ಟೊಂದು ವಿಜೃಂಭಿಸ್ತಾ ಇರಲಿಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ಫೋಟೋಗಳನ್ನು ಹರಿಬಿಟ್ಟು ಅದಕ್ಕೆ ಬಹಳ ಮಹತ್ವ ಕೊಡುವಂತಹ ವಾತಾವರಣವನ್ನು ಡಿ ಕೆ ಶಿವಕುಮಾರ್ ಸೃಷ್ಟಿಸ್ತಾ ಇರಲಿಲ್ಲ.
ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ದೇವಸ್ಥಾನಕ್ಕೆ ಹೋಗುವಂಥದ್ದಿರಬಹುದು, ಧಾರ್ಮಿಕ ಮುಖಂಡರನ್ನು ಭೇಟಿಯಾಗುವಂಥದ್ದಿರಬಹುದು. ಅಷ್ಟೇ ಏಕೆ, ಕುಂಭಮೇಳಕ್ಕೂ ಕೂಡ ಹೋಗಿ ಕುಂಭ ಸ್ನಾನವನ್ನು ಮಾಡಿದ್ರು. ಉತ್ತರ ಪ್ರದೇಶ ಸರ್ಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿತ್ತು. ಆ ಆಹ್ವಾನಕ್ಕೆ ಅವರು ಮನ್ನಣೆಯನ್ನು ಕೊಟ್ಟು ಕುಂಭ ಸ್ನಾನವನ್ನು ಮಾಡಿದ್ರು. ಒಳ್ಳೊಳ್ಳೆ ಮಾತುಗಳನ್ನಾಡಿದ್ರು. ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಇಡೀ INDIA ಕೂಟದ ನಾಯಕರು ಕುಂಭಮೇಳವನ್ನು ಟೀಕಿಸ್ತಾ ಇದ್ದಾರೆ. ಕುಂಭಮೇಳದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರವನ್ನು ಒತ್ತಡಕ್ಕೆ ಸಿಕ್ಕಾಕ್ಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕುಂಭ ಸ್ನಾನವನ್ನು ಮಾಡಿ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇದು ಮಿತ್ರರೇ ರಾಜಕೀಯದಲ್ಲಿ ಒಂದು ತಂತ್ರಗಾರಿಕೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಒಂದು ಇಂಡಿಕೇಶನ್ ಅನ್ನು ಕೊಟ್ಟು ಒತ್ತಡವನ್ನು ಕ್ರಿಯೇಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೇನಾದರೂ ನನ್ನನ್ನು ಮುಖ್ಯಮಂತ್ರಿ ಮಾಡದೇ ಇದ್ರೆ ನನಗೆ ಬೇರೆ ಆಪ್ಷನ್ಗಳಿದ್ದಾವೆ, ನಾನೇನು ಏಕಾಂಗಿ ಅಲ್ಲ, ನನಗೆ ಬೇರೆ ಪಕ್ಷದ ಬಾಗಿಲು ತೆರೆದಿದೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಸಂದೇಶ ರವಾನಿಸುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸಹಜವಾಗಿ ಇದರಿಂದ ಒತ್ತಡಕ್ಕೊಳಗಾಗುತ್ತೆ. ಡಿ ಕೆ ಶಿವಕುಮಾರ್ ಏನಾದರೂ ಬಿಜೆಪಿ ಜೊತೆಗೆ ಹೋಗ್ತಾರಾ? ಈ ಸುದ್ದಿಗಳು ಹರಿದಾಡ್ತಾ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಬೆಂಬಲಿಗರೇ ಈ ಸುದ್ದಿಯನ್ನು ಹರಿಬಿಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆಗೆ ಅಮಿತ್ ಶಾ ಟಚ್ನಲ್ಲಿದ್ದಾರೆ. ಇದರಿಂದ ಡಿ ಕೆ ಶಿವಕುಮಾರ್ಗೆ ಏನು ಲಾಭ ಆಗುತ್ತೆ? ಹೀಗೆ ಮಾಡೋದ್ರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಗಿ ಕೇಳಿದ್ರೆ ಮಿತ್ರರೇ, ಇದರಲ್ಲಿ ರಾಜಕೀಯ ಲಾಭ ಆಗುವಂಥ ವಿಚಾರಗಳು ಕೂಡ ಇದೆ. ರಾಜಕಾರಣಿಗಳು ಇಂತಹ ದಾಳವನ್ನು ಅನೇಕ ಬಾರಿ ಉರುಳಿಸ್ತಾರೆ. ನಿಮಗೊಂದೆರಡು ಉದಾಹರಣೆ ಕೊಟ್ಟುಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಈ ಹಿಂದೆ BSY ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಿರಲ್ಲ 2008ರಲ್ಲಿ. ಆಗ ಬಿಜೆಪಿಯಲ್ಲಿ ಒಂದಷ್ಟು ಭಿನ್ನಮತ ಏರ್ಪಟ್ಟಿತ್ತು. ಇನ್ನೇನು BSY ಅಧಿಕಾರವನ್ನು ಕಳೆದುಕೊಂಡೇ ಬಿಟ್ಟರು ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆಗ ಅವರು ತಿರುಪತಿಗೆ ಹೋಗಿರ್ತಾರೆ. ದೆಹಲಿಯಿಂದ ಅವರಿಗೆ ಬುಲಾವ್ ಬಂದಿತ್ತು. ಆದರೆ ಅವರು ದೆಹಲಿಗೆ ಹೋಗುವ ಮುನ್ನ ತಿರುಪತಿಗೆ ಭೇಟಿ ಕೊಟ್ಟು ತಿಮ್ಮಪ್ಪನ ದರ್ಶನಕ್ಕೆ ಮುಂದಾಗಿರ್ತಾರೆ. ಆದರೆ ಅದೇ ದಿನ ಆಗಿನ ಪ್ರಧಾನಮಂತ್ರಿಯಾದಂತಹ ಮನಮೋಹನ್ ಸಿಂಗ್ ಅವರು ಕೂಡ ತಿರುಪತಿಗೆ ಭೇಟಿ ಕೊಟ್ಟಿರ್ತಾರೆ. ತಿರುಪತಿಯಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮುಖಾಮುಖಿ ಆಗ್ತಾರೆ. ಆಗ ಯಡಿಯೂರಪ್ಪನವರು ಒಂದು ಬೇಡಿಕೆ ಇಡ್ತಾರೆ, ನಾನು ದೆಹಲಿಗೆ ಬರಬೇಕಾಗಿತ್ತು, ನಿಮ್ಮ ವಿಮಾನದಲ್ಲಿ ಬರಬಹುದಾ ಅಂತ. ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ ಅದಕ್ಕೆ ಒಪ್ಕೊಳ್ತಾರೆ, ಬನ್ನಿ ಅದಕ್ಕೇನಂತೆ ಅಂತ. ಯಡಿಯೂರಪ್ಪನವರು PM ಫ್ಲೈಟ್ನಲ್ಲಿ ಮನಮೋಹನ್ ಸಿಂಗ್ ಜೊತೆಗೆ ದೆಹಲಿಗೆ ಹೋಗಿ ಇಳಿತಾರೆ. ಮಿತ್ರರೇ, ದೆಹಲಿಯಲ್ಲಿ ಮಾಧ್ಯಮಗಳು ಕಾಯ್ತಾ ಇರ್ತವೆ, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಯಡಿಯೂರಪ್ಪನವರು ಕಾಂಗ್ರೆಸ್ ಜೊತೆಗೆ ಹೋಗ್ಬಿಡ್ತಾರಾ? ಬಿಜೆಪಿಯಲ್ಲಿ ಉಂಟಾದಂತಹ ಭಿನ್ನಮತ, ಕೇಂದ್ರ ನಾಯಕರ ಅಸಹಕಾರದಿಂದ ಬೇಸತ್ತು ಯಡಿಯೂರಪ್ಪನವರು ಕಾಂಗ್ರೆಸ್ಗೆ ಒಂದು ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ. ಹೀಗಂತ ಸುದ್ದಿ ಆಗೋದಕ್ಕೆ ಶುರುವಾಗತ್ತೆ. ದೆಹಲಿಯಲ್ಲಿದ್ದಂತಹ ಬಿಜೆಪಿ ನಾಯಕರೇ ಒತ್ತಡಕ್ಕೊಳಗಾಗ್ಬಿಡ್ತಾರೆ. ಏನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅಂತ. ಅಂದರೆ ಮಿತ್ರರೇ, ಇದೊಂದು ಸಂದೇಶ ಕೊಡುವಂತಹ ಕೆಲಸ, ನನಗೆ ಇನ್ನೊಂದು ಆಪ್ಷನ್ ಇದೆ ಅಂತ. ಯಡಿಯೂರಪ್ಪ ಏನು ಮೊದಲಲ್ಲ ಅಥವಾ ಯಡಿಯೂರಪ್ಪ ಕೊನೆಯೂ ಅಲ್ಲ. ರಾಜಕಾರಣಿಗಳು ಇಂತಹದ್ದನ್ನು ಅನೇಕ ಬಾರಿ ಬಳಸ್ತಾ ಇರ್ತಾರೆ. ಇತ್ತೀಚೆಗೆ ಅಂದರೆ 2024ರ ಲೋಕಸಭಾ ಚುನಾವಣೆ ಆಯ್ತಲ್ಲ, ಆಗ ಬಿಜೆಪಿಗೆ ಬಹುಮತ ಬಂದಿರಲಿಲ್ಲ. NDA ಸರ್ಕಾರ ರಚನೆಯ ಬಗ್ಗೆ ಒಂದಷ್ಟು ಗೊಂದಲಗಳನ್ನು ಮಾಧ್ಯಮಗಳು ಕ್ರಿಯೇಟ್ ಮಾಡಿಬಿಟ್ಟಿದ್ವು. ಆಗ ದೆಹಲಿಯಲ್ಲಿ NDA ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಗೋಸ್ಕರವಾಗಿ ಬಿಹಾರದ ಮುಖ್ಯಮಂತ್ರಿ ಆದಂಥ ನಿತೀಶ್ ಕುಮಾರ್ ಅವರು ದೆಹಲಿಗೆ ಬರ್ತಾ ಇದ್ರು. ಅದೇ ಫ್ಲೈಟ್ನಲ್ಲಿ ತೇಜಸ್ವಿ ಯಾದವ್ ಕೂಡ ಇದ್ರು, RJDಯ ಮುಖಂಡ. ತೇಜಸ್ವಿ ಯಾದವ್ INDIA ಕೂಟದ ಭಾಗ ಆಗಿದ್ರು. ಆಗ ಏನು ಸುದ್ದಿ ಪ್ರಕಟ ಆಗ್ತಾ ಇತ್ತು ಹೇಳಿ? ನಿತೀಶ್ ಕುಮಾರ್ ಏನಾದರೂ ಕೈ ಕೊಟ್ಟು ಬಿಡಬಹುದು, INDIA ಕೂಟಕ್ಕೆ ವಾಪಸ್ ಹೋಗ್ಬಿಡಬಹುದು, ಹೀಗೆಲ್ಲ ಸುದ್ದಿ ಆಗ್ತಾ ಇತ್ತು. ಈ ಇಬ್ಬರೂ ನಾಯಕರು ಒಂದೇ ಫ್ಲೈಟ್ನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿದಂತಹ ಒಂದು ಫೋಟೋ ಇಡೀ ದಿನ ದೇಶದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಅಷ್ಟೇ ಏಕೆ, ಈಗ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಯನ್ನೇ ನೋಡಿ. ಶಶಿ ತರೂರ್ ಏನು ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿಯನ್ನು ಹೊಗಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇರಳದ ಎಡಪಕ್ಷಗಳ ಸರ್ಕಾರವನ್ನು ಅವರು ಹೊಗಳಿದ್ದಾರೆ. ಈ ಮೂಲಕವಾಗಿ ಕಾಂಗ್ರೆಸ್ ಮೇಲೆ ಒಂದು ಒತ್ತಡವನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಂತ ಶಶಿ ತರೂರ್ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೇ ಬಿಡ್ತಾರೆ, ಅವರು ಬಿಜೆಪಿಗೆ ಜಂಪ್ ಆಗಿಬಿಡ್ತಾರೆ ಅಥವಾ ಲೆಫ್ಟ್ ಪಾರ್ಟಿಯನ್ನು ಸೇರಿಬಿಡ್ತಾರೆ ಅಂತ ಈಗಲೇ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಒತ್ತಡ ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗಿ ರಾಜಕೀಯ ನಾಯಕರು ಇಂತಹ ದಾಳವನ್ನು ಆಗಾಗ ಉರುಳಿಸ್ತಾ ಇರ್ತಾರೆ. ಈಗಲೂ ಮಿತ್ರರೇ, ಡಿ ಕೆ ಶಿವಕುಮಾರ್ ಕೂಡ ಅಂತಹದೇ ದಾಳವನ್ನು ಕರ್ನಾಟಕದಲ್ಲಿ ಉರುಳಿಸ್ತಾ ಇದ್ದಾರೆ. ನನ್ನನ್ನೇನಾದರೂ ನೀವು ಬದಿಗೊತ್ತಿದ್ದೇ ಆದರೆ ನನ್ನನ್ನು ಏಕಾಂಗಿ ಮಾಡುವಂಥ ಪ್ರಯತ್ನ ಇರಬಹುದು. ನೀವು ಅಧಿಕಾರ ಹಂಚಿಕೆಯ ನಿಯಮದಂತೆ ನನಗೆ ಅಧಿಕಾರ ಬಿಟ್ಟು ಕೊಡದೆ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತೀನಿ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೆ ಆದರೆ ನನಗೆ ಇನ್ನೊಂದು ಆಪ್ಷನ್ ಇದೆ. ಬಿಜೆಪಿಯವರು ಬಾಗಿಲು ತೆರೆದುಕೊಂಡಿದ್ದಾರೆ, ನನಗೆ ಬಿಜೆಪಿಗೆ ಹೋಗೋದಕ್ಕೆಲ್ಲ ಅವಕಾಶ ಇದೆ. ಈ ಸಂದೇಶವನ್ನು ಕೇಂದ್ರದ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಹಾಗಂತ ಡಿ ಕೆ ಶಿವಕುಮಾರ್ ಈಸಿಯಾಗಿ ಬಿಜೆಪಿಗೆ ಸೇರ್ಕೊಳ್ಬಹುದಾ ಕೇಳಿದ್ರೆ ಕಷ್ಟ ಇದೆ ಮಿತ್ರರೇ. ಬಿಜೆಪಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧಿಸುವಂತಹ ಒಂದು ದೊಡ್ಡ ವರ್ಗವೇ ಇದೆ. ಫಸ್ಟ್ ಆಫ್ ಆಲ್, ಡಿ ಕೆ ಶಿ ಅವರ ವ್ಯಕ್ತಿತ್ವವೇ ಬಿಜೆಪಿಗೆ ಸೂಟ್ ಆಗುವಂಥದ್ದಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ತಾನು ನಡೆದಿದ್ದೇ ಹಾದಿ, ಈ ಆನೆ ನಡೆದಿದ್ದೇ ಹಾದಿ ಅಂತಾರಲ್ಲ, ಆ ರೀತಿಯ ನಾಯಕ. ಏಕಪಕ್ಷೀಯವಾಗಿ ನಿರ್ಧಾರವನ್ನ ಕೈಗೊಳ್ತಾರೆ. ಇದನ್ನ ಬಿಜೆಪಿಗರು ಒಪ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಮಿತ್ರರೇ, ಸದ್ಯ ರಾಜ್ಯ ರಾಜಕಾರಣ ಹೇಗಿದೆ? ಬಿಜೆಪಿ ಮತ್ತು JDS ಒಂದಾಗಿದೆ. JDSನ ಅನಿವಾರ್ಯತೆ ಬಿಜೆಪಿಗೆ ಈಗಲೂ ಕೂಡ ಇದೆ. ಇಂತಹ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಬಿಜೆಪಿಗೆ ಸೇರೋದಾಗಿರಬಹುದು, ಅಥವಾ ಮಹಾರಾಷ್ಟ್ರದಲ್ಲಾಯ್ತಲ್ಲ ರಾಜಕೀಯ ಬೆಳವಣಿಗೆ,
ಏಕನಾಥ್ ಶಿಂದೆ ಒಂದಷ್ಟು ಶಾಸಕರನ್ನು ಕರೆ ತಂದು ಅವರೇ ಸರ್ಕಾರ ರಚನೆ ಮಾಡಿದ್ರಲ್ಲ, ಆ ರೀತಿಯ ಸಾಧ್ಯತೆಗಳು ಕರ್ನಾಟಕದಲ್ಲಿ ಇದೆಯಾ ಕೇಳಿದ್ರೆ ಅದು ಕೂಡ ಕಷ್ಟ ಇದೆ. JDS ಇದಕ್ಕೆಲ್ಲ ಒಪ್ಪೋದಿಲ್ಲ. ಯಾಕೆಂದರೆ DK ಶಿವಕುಮಾರನ್ನು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂಥದ್ದೇ ದೇವೇಗೌಡರು ಮತ್ತು ಅವರ ಕುಟುಂಬದ ಮುಖ್ಯ ಉದ್ದೇಶವಾಗಿದೆ. ಯಾಕೆಂದರೆ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಬೆಳೀತಾ ಇದ್ದಾರೆ. ಒಕ್ಕಲಿಗ ರಾಜಕಾರಣದ ಕಂಟ್ರೋಲ್ ಇರುವಂತಹದ್ದು ದೇವೇಗೌಡರ ಬಳಿಯಲ್ಲಿ. ಇನ್ನೊಬ್ಬ ನಾಯಕ ಪ್ರಬಲವಾಗಿ ಬೇರೂರ್ತಾನೆ, ನನ್ನನ್ನು ಓವರ್ಟೇಕ್ ಮಾಡ್ತಾನೆ ಅಂತಂದರೆ ದೇವೇಗೌಡರು ಸುಮ್ಮನೆ ಇರ್ತಾರಾ ಅಥವಾ ಕುಮಾರಸ್ವಾಮಿ ಅವರು ಸುಮ್ಮನೆ ಇರ್ತಾರಾ? ಇದನ್ನು ಅವರು ಒಪ್ಕೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಜೆಪಿಯೂ ಕೂಡ DK ಶಿವಕುಮಾರ್ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆದರೆ DK ಶಿವಕುಮಾರ್ ಪಾಳೆಯ ಮಾತ್ರ ಇದನ್ನ ವ್ಯವಸ್ಥಿತವಾಗಿ ಬಳಸ್ಕೊಳ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಅನ್ನ ಒತ್ತಡಕ್ಕೆ ಸಿಕ್ಕಾಕ್ಸುವ ಉದ್ದೇಶದಿಂದ. ಮಿತ್ರರೇ, DK ಶಿವಕುಮಾರ್ ಕಾಂಗ್ರೆಸ್ಗೆ ಬಹಳ ಅನಿವಾರ್ಯವಾದಂತಹ ನಾಯಕ. ಕೇವಲ ಕರ್ನಾಟಕದ ದೃಷ್ಟಿಯಿಂದ ನೋಡಬೇಡಿ, ಕಾಂಗ್ರೆಸ್ನ ರಾಷ್ಟ್ರ ರಾಜಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರ ಅನಿವಾರ್ಯತೆ ಬಹಳಷ್ಟಿದೆ. ಯಾಕೆಂದ್ರೆ ಅವರ ಸಂಪನ್ಮೂಲ ಬೇಕು. DK ಶಿವಕುಮಾರ್ ಬಹಳ ಧನವಂತ. ಇವತ್ತು ಪಕ್ಷವನ್ನು ನಡೆಸಬೇಕಾದ್ರೆ ಹಣದ ಮೂಲ ಬೇಕಲ್ಲ. DK ಶಿವಕುಮಾರ್ ಕಾಂಗ್ರೆಸ್ನ ATM ಅಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಕರ್ನಾಟಕದ ಕಾಂಗ್ರೆಸ್ ಸದ್ಯ ಕೇಂದ್ರದ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. DK ಶಿವಕುಮಾರ್ ಅವರನ್ನೂ ಬಿಡುವಂತಿಲ್ಲ, ಸಿದ್ದರಾಮಯ್ಯನವರನ್ನ ಕೂಡ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ವಿಶೇಷ ಸನ್ನಿವೇಶ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಮಿತ್ರರೇ, ಮುಂದೇನಾಗುತ್ತೆ? DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರಲ್ಲ, ಇದನ್ನು ಹಾಗೆ ಮುಂದುವರಿಸ್ತಾರಾ? ಯಾವುದರ ಬಗ್ಗೆಯೂ ಕೂಡ ಈಗಲೇ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣಿಗಳು ತಮ್ಮ ಲಾಭಕ್ಕೆ ಅನುಗುಣವಾಗಿ ಏನು ಬೇಕಾದರೂ ನಿರ್ಧಾರ ಕೈಗೊಳ್ತಾರೆ. ಯಾರು ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು, ಯಾರ ಜೊತೆಗೆ ಬೇಕಾದರೂ ಸ್ನೇಹವನ್ನು ಮಾಡಬಹುದು. ಇದು ರಾಜಕಾರಣ ಅಷ್ಟೇ. ಮಿತ್ರರೇ, ನಿಮಗೇನನ್ಸುತ್ತೆ ಈ ಬಗ್ಗೆ? DK ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.